ಸೊ ಈಗ ಇದು ಮಹದೇವಪುರ ಶಾಸಕರು ಬಂದುಬಿಟ್ಟು ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು, ಧೀರಜ್ ಮುನಿರಾಜ್ ಅವರು ದೊಡ್ಡಬಳ್ಳಾಪುರದವರು. ಅಲ್ಲಿ ಕಸದ ನಿರ್ವಹಣೆಗೆ ಅಥವಾ ಕಸ ಹಾಕೋದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರಂತೆ. ಇದಕ್ಕೊಂದು ಸಣ್ಣ ಒಂದು ಹಿನ್ನೆಲೆ ಇದೆ. ಏನು ಅಂತಂದರೆ, ಬಾಗ್ಲೂರು ರಸ್ತೆಯಲ್ಲಿ ಕಸದ ಲಾರಿ ಡಿಕ್ಕಿ ಹೊಡೆದು ಒಬ್ಬ ಬಾಲಕ ಮೃತಪಡ್ತಾನೆ. ಹೀಗಾಗಿ ಕಸದ ಲಾರಿಗಳು ಬರ್ಕೂಡ್ದು ಅಂತ ಅಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾರೆ. ಹಾಗಾಗಿ ಕಸದ ಲಾರಿಗಳು ಅಲ್ಲಿಗೆ ಹೋಗಿ ಡಂಪ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿನೇ ದೊಡ್ಡಬಳ್ಳಾಪುರದ ಏನು ಡಂಪಿಂಗ್ ಯಾರ್ಡ್ ಇದೆ ಅಲ್ಲಿಗೆ ಡೈವರ್ಟ್ ಮಾಡಿದ್ದಾರೆ ಕಸದ ಲಾರಿಗಳನ್ನು. ಅದಕ್ಕೆ ಧೀರಜ್ ಮುನಿರಾಜ್ ಅವರು ಮಹದೇವಪುರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನೀವು ದೊಡ್ಡಬಳ್ಳಾಪುರಕ್ಕೆ ಯಾಕೆ ತಂದು ಸುರಿತಾ ಇದ್ದೀರಿ? ಇಲ್ಲಿ ಸುರಿಯೋದ್ರಿಂದ ನಮ್ಮ ಜನರು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಾವು ಅವ್ರ ಪರವಾಗಿ ನಿಂತ್ಕೋಬೇಕು ಅಂತ. ಸೊ ಇಟ್ಸ್ ಬಿಟ್ವೀನ್ ಬಿ ಜೆ ಪಿ ವರ್ಸಸ್ ಬಿ ಜೆ ಪಿ ಆರ್ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಆರ್ ಇದು ಜೆನ್ಯೂನ್ ರೀಸನ್ನ. ಬೆಂಗಳೂರಿನಲ್ಲಿ 2 ದಿನ ತಡ್ಕೋಬೋದು ಕಸನ ಡಂಪಿಂಗ್ ಯಾರ್ಡ್ಗೆ ಹಾಕದೇ ಇದ್ದರೆ, 3ನೇ ದಿನಕ್ಕೆ ಮಾತ್ರ ತಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಬೆಂಗಳೂರಿನ ಕಸದ ಸಮಸ್ಯೆ ದೊಡ್ಡ ತಲೆನೋವು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಬಿಪ್ಯಾಕ್ ಸಿವಿಕ್ ಲೀಡರ್ ನವೀನ್ ಅಯ್ಯರ್, ತಮಗೆ ಸ್ವಾಗತ. ಅದೇ ರೀತಿ ಹಿರಿಯ ನಾಯಕರು ಮತ್ತು ಬಿಜೆಪಿಯ ವಕ್ತಾರರು ಆದಂಥ ಅಶೋಕ್ ಗೌಡ್ರು ಜಾಯ್ನ್ ಆಗಿದ್ದಾರೆ, ಸರ್ ತಮಗೂ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರಾದಂಥ ದರ್ಶನ್ ಜಾಯ್ನ್ ಆಗಿದ್ದಾರೆ, ದರ್ಶನ್ ತಮಗೂ ಸ್ವಾಗತ. JDSನ ವಕ್ತಾರರಾದಂಥ ರಾಜು ಗೌಡ್ರು ಜಾಯ್ನ್ ಆಗಿದ್ದಾರೆ, ರಾಜು ಗೌಡ್ರೆ ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಅಶೋಕ್ ಗೌಡ್ರೆ, ಈಗ ಧೀರಜ್ ಮುನಿರಾಜ್ ಅವರು ಹೇಳೋದನ್ನು ನಾವು ಕೇಳಿಸ್ಕೊಂಡ್ವಿ. ಏನಂತಂದ್ರೆ ನೀವು ಎಸ್ಮಾ ಜಾರಿ ಮಾಡ್ತೀರಾ ಮಾಡಿ ಅಂತ. ಎಸ್ಮಾ ಅಂದರೆ ಸಾಮಾನ್ಯವಾಗಿ ಸೇವೆ, ಸಾರಿಗೆ, ನೈರ್ಮಲ್ಯದಂಥ ಅಗತ್ಯ ವಸ್ತುಗಳ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಎದುರಾಗಬಹುದಾದಂಥ ಮುಷ್ಕರ, ಪ್ರತಿಭಟನೆ, ತಡೆ ಇಂಥವುಗಳನ್ನು ನಿರ್ಬಂಧಿಸುವ, ನಿಷೇಧಿಸುವ ಅಧಿಕಾರ ಸರ್ಕಾರಕ್ಕೆ ಇರುತ್ತೆ. ಸೊ ಈ ಎಸ್ಮಾದಲ್ಲಿ ಈ ಒಂದು ಏನು ನೈರ್ಮಲ್ಯ ಕೂಡ ಇರುವುದರಿಂದಾಗಿ ಅದಕ್ಕೆ ಅಡ್ಡಿಪಡಿಸುವವರ ವಿರುದ್ಧ ಈ ಭಾರತೀಯ ಕಾನೂನು ಏನಿದೆ, ಅಗತ್ಯ ಸೇವೆಗಳ ನಿರ್ವಹಣಾ ಕಾಯ್ದೆ, ಅದನ್ನು ಹಾಕಬಹುದು. ಈಗ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರ ಕ್ಷೇತ್ರದಲ್ಲಿ ಇರುವ ಡಂಪಿಂಗ್ ಯಾರ್ಡ್ಗೆ ಕಸದ ಲಾರಿ ಹೋಗ್ತಾ ಇಲ್ಲ. ಬಿಕಾಸ್ ಅಲ್ಲೊಂದು ಆಕ್ಸಿಡೆಂಟ್ ಆಗಿದೆ ಕಸದ ಲಾರಿಯಿಂದ, ಅಲ್ಲಿ ಬಿಡ್ತಿಲ್ಲ ಗ್ರಾಮಸ್ಥರು. ಹಾಗಾಗಿ ದೊಡ್ಡಬಳ್ಳಾಪುರದಲ್ಲಿ ಇರುವಂಥ ಡಂಪಿಂಗ್ ಯಾರ್ಡ್ಗೆ ಕಸದ ಲಾರಿಗಳನ್ನ ಡೈವರ್ಟ್ ಮಾಡಿದ್ದಾರೆ. ಇಲ್ಲಿರುವಂಥ ಶಾಸಕರು ಒಪ್ತಿಲ್ಲ, ಅಲ್ಲಿರುವ ಶಾಸಕರು ಒಪ್ತಿಲ್ಲ. ಮತ್ತೆಲ್ಲ ಹಾಕಬೇಕು ಸರ್ ಕಸನ? ನಾನು ಇವತ್ತು ಒಬ್ಬ ಆರ್ಕಿಟೆಕ್ಟ್ ಆಗಿ ಮತ್ತು ಅರ್ಬನ್ ಪ್ಲ್ಯಾನರ್ ಆಗಿ ಮತ್ತು ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಅಧ್ಯಯನ ಮಾಡ್ಕೊಂಡಿರೋನು, ಜೊತೆಗೆ ಸಸ್ಟೈನಬಿಲಿಟಿ ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಪಾಠ ಮಾಡಿರೋನು, ಅಂದರೆ ಅನೇಕ ಕಾಲೇಜುಗಳಲ್ಲಿ. ಆ ಆ್ಯಂಗಲಲ್ಲಿ ನಾನು ಹೆಚ್ಚಾಗಿ ಮಾತಾಡ್ತೇನೆ. ಆದರೆ ಅದಕ್ಕಿಂತ ಮುಂಚೆ ನಾನು BJP ವಕ್ತಾರ ಸಹ, ಅದರಿಂದಾಗಿ ಒಂದೇ ಒಂದು ಪೊಲಿಟಿಕಲ್ ಲೈನ್ ಸೇರಿಸ್ಬಿಡ್ತೇನೆ. ಈ ನಮ್ಮ DK ಶಿವಕುಮಾರ್ ಅವರು ಟೋನ್ ಏನಿದೆ, ನಟ್ಟು ಬೋಲ್ಟು ಟೋನು, ಆಯಿತಾ, ಅದು ಇವತ್ತು ಕಂಟಿನ್ಯೂ ಆಗಿದೆ. ನಿಮಗೆ ಪಾಠ ಕಲಿಸ್ಬಿಡ್ತೀನಿ, ನಿಮ್ಗೆ ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ ಅಂತ ಹೇಳಿ. DCM ಮತ್ತು ಸುದೀರ್ಘವಾಗಿ ರಾಜಕೀಯದಲ್ಲಿರ್ತಕ್ಕಂತಹ DK ಶಿವಕುಮಾರ್ ಅವರು ಮತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಂಥ DK ಶಿವಕುಮಾರ್ ಅವರು, ಕೋಆಪರೇಟಿವ್ ಮಿನಿಸ್ಟರ್ ಆಗಿದ್ದಂಥವರು, ಈಗ ಬೆಂಗಳೂರು ಡೆವಲಪ್ಮೆಂಟ್ ಆಗಿ ಸುಮಾರು 34 ತಿಂಗಳಾಗಿದೆ. ಈ 34 ತಿಂಗಳಲ್ಲಿ ತಾವು ಏನು ಮಾಡಬೇಕಾಗಿತ್ತು DK ಶಿವಕುಮಾರ್ ಅವರೇ ಅಂದರೆ, ತಾವು ಎಕ್ಸ್ಪರ್ಟ್ಸ್ನ ಕರೆಸಬೇಕಾಗಿತ್ತು. ಈ ಕಸ ವಿಡುವಾರಿಗೆ ಯಾವ ರೀತಿ ನೀತಿಗಳು, ತುಂಬ ಸತಿ ಹೇಳಿದ್ದೀರಾ, ತಾವು ಸಹ ಹೇಳಿದ್ದೀರಾ, ನಾನು ಮಾಧ್ಯಮದಲ್ಲಿ ಕೇಳಿಸ್ಕೊಂಡಿದ್ದೇನೆ ತಾವು ಹೇಳಿರೋದನ್ನು. ನೀವೇ ಹೇಳಿದ್ದೀರಾ, ಒಂದು ಸಗ್ರಿಗೇಷನ್, ಸೋರ್ಸ್ ಸಗ್ರಿಗೇಷನ್ ಆಗ್ತಾ ಇಲ್ಲ. ಆಮೇಲೆ ಜೊತೆಗೆ ಇದೇ ನೀವು ಆವಾಗ ಒಂದು ಚಾನಲಲ್ಲಿ ಇದ್ರಿ, ಆವತ್ತು ಆ ಚಾನಲಲ್ಲಿ 2009 ನಾನು ಮಾಧ್ಯಮಕ್ಕೆ ಅಂದರೆ ಒಬ್ಬ ಇಂಡಿಪೆಂಡೆಂಟಾಗಿ ಹೋಗ್ತಿದ್ದಾಗ ರಂಗನಾಥ್ ಭರದ್ವಾಜ್ ಅವರು ಒಂದು ಡಿಬೇಟ್ ಕಂಡಕ್ಟ್ ಮಾಡ್ತಾರೆ. ಆಗ ಆವತ್ತಿನ BBMPಯ ಕಾರ್ಪೊರೇಷನ್ನ ಕಮಿಷನರ್ ಅವರು ರಜನೀಶ್ ಗೋಯಲ್ ಬಂದಿರ್ತಾರೆ. ನಾನು ಹೇಳಿದೆ, ಸರ್ 2 ರೀತಿ ಸಗ್ರಿಗೇಷನ್ ಮಾಡ್ತೀರಾ, ತಪ್ಪು ಮಾಡ್ತೀರಾ, ಅದು ಹಂಗೆ ಮಾಡಬಾರ್ದು. ಬೈ ನೇಚರ್ ಇಟ್ ಸೆಲ್ಫ್ ಇಟ್ಸ್ ಎ 4-ವೇ ಸಗ್ರಿಗೇಷನ್ ಅಂತ ಹೇಳಿ. 4-ವೇ ಸಗ್ರಿಗೇಷನ್ ನೀವೇನಾದರೂ ಆವತ್ತೇ ಹೇಳಿದರೆ, ಇಲ್ಲ ಫಸ್ಟು ಸಗ್ರಿಗೇಷನ್ ಆಗಲಿ, ಸಗ್ರಿಗೇಷನ್ ಹೆಂಗೆ ಅಂದರೆ, ಉದಾಹರಣೆಗೆ ನೀವು ನಿಮ್ಮ ಸರ್ಕಾರನೂ ಬಂತು ವಿಚಾರ ಅದಲ್ಲ. ನನ್ನ ಸರ್ಕಾರ ಅಂದರೆ ನಾನು ಒಂದು ಈಗ ಎಕ್ಸ್ಪರ್ಟಾಗಿ ಮಾತಾಡ್ತೀನಿ ಅಂತ ಹೇಳಿದ್ದೀನಿ, ಆದರೆ ನಾನು ಪೊಲಿಟಿಕಲ್ ಇದ್ದೀನಿ, ಅದರಲ್ಲಿ ಏನಿದ್ದಿಲ್ಲ. ಸಗ್ರಿಗೇಷನ್ನ ನೀವು ಹೆಂಗೆ ಅಂತ ಹೇಳಿದ್ರೆ, ನಾವು ಮೇಲೆ ಶರ್ಟ್ ಮಾತ್ರ ಹಾಕೊಂತೀನಿ, ಕೆಳಗಡೆ ಬಟ್ಟೆ ಹಾಕೊಳ್ಳೋದು ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಇದರಲ್ಲಿ 2 ವಿಚಾರ ಇದೆ ಸರ್. ಒಂದು, ಈಗ ಇದು ವೇಸ್ಟ್ ಮ್ಯಾನೇಜ್ಮೆಂಟ್ ಒಂದು ಪಾರ್ಟ್. ಈಗ ಸದ್ಯಕ್ಕೆ ಎದುರಾಗಿರುವಂಥ ಸಮಸ್ಯೆ, ಒಂದು ನಿಮಿಷ ಸರ್, ಒಂದು ನಿಮಿಷ. ಸೊ ಇದರಲ್ಲಿ 2 ವಿಚಾರ ಇದೆ. ಸದ್ಯಕ್ಕೆ ಎದುರಾಗಿರುವಂಥ ತಾತ್ಕಾಲಿಕವಾದಂಥ ಸಮಸ್ಯೆಯ ಬಗೆಹರಿಸುವಿಕೆ ಮತ್ತು ಮುಂದಿನ ದೀರ್ಘಕಾಲದಲ್ಲಿ ಯಾವ ರೀತಿ ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದರ ಬಗೆಗಿನ ಒಂದು ನಿಮ್ಮ ಅಧ್ಯಯನದ ವರದಿ. ನನಗೀಗ ಸದ್ಯಕ್ಕೆ ನನಗೆ ಯಾಕೆ ಅಂತಂದ್ರೆ
ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅದು ತುಂಬಾ ದೊಡ್ಡ ಇಶ್ಯೂ ಇಲ್ಲ ಅಂತ ನಾನು ಹೇಳಿಲ್ಲ. ಬಟ್ ನೀವೇನಾದ್ರೂ ನಾಳೆ ಕಸ ಎತ್ತಲಿಲ್ಲ ಅಂದ್ರೆ ಬೆಂಗಳೂರಲ್ಲಿ, ಈಗ ನಾಳೆ ನೀವು ಕಸ ಎತ್ತಲಿಲ್ಲ ಬೆಂಗಳೂರಲ್ಲಿ ಅಂತ ಅಂದರೆ ತುಂಬಾ ದೊಡ್ಡ ಪರಿಣಾಮ ಆಗುತ್ತೆ. ನಿಜಾನೇ, ಎಲ್ಲಂದ್ರೆ ಅಲ್ಲಿ ಕಸ ಇರುತ್ತೆ. ಬೆಂಗಳೂರಿನಲ್ಲಿ ಒಂದು ದಿನ ಕಸ ತೆಗಿಲಿಲ್ಲ ಅಂತಂದ್ರೆ ಯಾವ ರೀತಿ ಅದರ ಇಂಡೈರೆಕ್ಟ್ ಪರಿಣಾಮಗಳು, ನಾಯಿಗಳು ಅವು ಇವು ಕಿತ್ತು ರೋಡಿಗೆ ತರ್ತವೆ, ಆಕ್ಸಿಡೆಂಟ್ಸ್ ಆಗ್ತವೆ, ಕೊಳಚೆ ನೀರು ಹರಿತವೆ ಮನೆಗೆ, ಆರೋಗ್ಯ ಮತ್ತು ನೈರ್ಮಲ್ಯದ ಸಮಸ್ಯೆ ಆಗುತ್ತೆ. ಸೊ ಈಗ ಪಾಯಿಂಟ್ ಇರೋದು ಸರ್, ತಾತ್ಕಾಲಿಕ ಈಗ ಯಾಕೆ ಈ ಸಮಸ್ಯೆ ಉದ್ಭವ ಆಗಿದೆ ಅಂದ್ರೆ ಇಬ್ರು ಶಾಸಕರು ಫೈಟ್ ಮಾಡ್ತಾ ಇದ್ದಾರೆ, ನಮಗ್ ಬೇಡ ಅಂತ. ಇಬ್ರು ಶಾಸಕರು ಫೈಟ್ ಮಾಡ್ತಿರೋದಲ್ಲ, ವಿಚಾರ ಇಷ್ಟೇನೆ. ಡಿ ಕೆ ಶಿವಕುಮಾರ್ ಅವರು ಅಕಸ್ಮಾತ್ ಯಾರಲ್ಲಿ ಸಮಸ್ಯೆ ಇದೆ ಅಲ್ಲಿ ಹೋಗಿ ಬಗೆಹರಿಸಬೇಕಾಗಿತ್ತು, ರಿಕ್ವೆಸ್ಟ್ ಅಲ್ಲಿ ಬಗೆಹರಿಸಬೇಕಾಗಿತ್ತು, ಅದು ಮಾಡ್ತಾ ಇಲ್ಲ, ಅದ್ರ ಬದಲು ಧಮಕಿ ಆಗ್ತಾ ಇದ್ದಾರೆ. ಅದು ಒಂದು ವಿಚಾರ ಅಷ್ಟೇ. ಅದು ನನಗೇನಂತಂದ್ರೆ ಅದು ವಿಚಾರಕ್ಕೆ ಇಬ್ಬರು ಶಾಸಕರನ್ನ ಕರೆದು ಅಥವಾ 4-5 ಜನ ಶಾಸಕರನ್ನ ಕರೆದು ಸಾಲ್ವ್ ಮಾಡ್ಬೋದು, ಆಯ್ತಾ? ಅದೆಲ್ಲ ವಿಚಾರ. ನನಗೇನಂತ ಹೇಳಿದ್ರೆ ನೀವು 14 ತಿಂಗಳಿಂದ ಮೇಡಮ್, ಇದೇ ಲಾಸ್ಟ್ 2025 ಜಾನ್ವರಿಲೋ ಅಥವಾ 2024 ಡಿಸೆಂಬರ್ ಅಲ್ಲೋ ರಾಜಕೀಕರಣಗೊಳ್ತಾ ಇದೆ. ರಾಜಕೀಯಕರಣಗೊಳ್ತಾ ಇಲ್ಲ, ಕೊಟ್ಟು ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಉದ್ಭವ ಆಗಿ ಅದರ ಎಫೆಕ್ಟ್ ಡಿ ಕೆ ಶಿವಕುಮಾರ್ ಮೇಲೆ ಮತ್ತು ಅವರ ಆಡಳಿತ ಕಾರ್ಯವೈಖರಿ ಮೇಲೆ ಬೀಳಲಿ ಅಂತ ಬೇಕು ಅಂತ ಬಿಜೆಪಿ ಶಾಸಕರು ಕಸದ ಸಮಸ್ಯೆ ಉಲ್ಬಣವಾಗುವ ರೀತಿಯಲ್ಲಿ ಎತ್ಕಡ್ತಾ ಇದ್ದಾರೆ ಅನ್ನೋದು ಈಗಿರುವಂತ ರಾಜಕೀಯದ ಪ್ರಮುಖ ಅಂಶ. ಆಯ್ತಲ್ವಾ ಮೇಡಮ್? ಈಗ ನಾನು ಹೇಳ್ತೀನಿ ಕೇಳಿ, ಏನಂತ ಹೇಳಿದ್ರೆ ಅವರು ಏನಾದ್ರೂ ಅಸಂಪ್ಷನ್ ಮಾಡ್ಕೊಳ್ಳಿ, ಯಾವಾಗ ಬಿಲ್ ಪೇಮೆಂಟ್ ಕೊಡಲ್ಲ ಆವಾಗ ಕಸ ಎತ್ತದಿಲ್ಲ ಜನ, ಆಯ್ತಾ? ಅಥವಾ ಜನಕ್ಕೆ ಕಸ ಡಂಪಿಂಗ್ ಯಾರ್ಡ್ಗೆ ಹೋಗ್ಲಿಕ್ಕೆ ಅಲ್ಲಿ ಈಗ ನೀವೇ ಹೇಳಿದ್ರಿ, ಆಯ್ತಾ? ಏನಂತ ಹೇಳಿದ್ರೆ ಈಗ ಒಂದು ಆಕ್ಸಿಡೆಂಟ್ ಆದ್ಮೇಲೆ ಅಲ್ಲಿ ಬಿಡ್ತಾ ಇಲ್ಲ, ಇನ್ನೊಂದ್ ಕಡೆಗೆ ಹೋಗ್ಲಿಕ್ಕೆ. ಈಗ ನಮ್ಮ ಆನೇಕಲ್ ತಾಲೂಕು ನನ್ನ ಊರ್ ಪಕ್ಕದಲ್ಲೇನೆ ನಮ್ಮ ಇವತ್ತು ESI ಹಾಸ್ಪಿಟಲ್ ಕಟ್ತಿಯಾರಲ್ಲಿ, ಅದನ್ನು ಒಂದು ಡಂಪಿಂಗ್ ಯಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರು. ನಾವೆಲ್ಲ ಪ್ರತಿಭಟನೆ ಮಾಡಿದ್ವಿ ಆಗ, ಆಯ್ತಾ? ನಾನು ಸೇರ್ಸ್ಕೊಂಡು ಪ್ರತಿಭಟನೆ ಮಾಡಿದ್ವಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.